ಅದಕ್ಕೋಸ್ಕರ ನಾನು 2014ರಲ್ಲಿ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ಇದ್ದಂಥ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲೇ ನಾವು ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಮಾಡಿದ್ದೆ. ಯಾಕೆ ಮಾಡಿದ್ದೆ ಅಂತಂದರೆ ಇದು ಸಮಾನತೆ ಬರಬೇಕಲ್ಲ ಎಲ್ರಿಗೂ. ಅವರ ಶಿಕ್ಷಣ ಪರಿಸ್ಥಿತಿ ಗೊತ್ತಾಗಬೇಕು, ಅವರ ಉದ್ಯೋಗದ ಪರಿಸ್ಥಿತಿ ಗೊತ್ತಾಗಬೇಕು, ಅವರು ಯಾವ ಜಾತಿ ಸೇರಿದ್ದಾರೆ ಅಂತ ಗೊತ್ತಾಗಬೇಕು, ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಾಗಬೇಕು, ಮತ್ತು ಅವರು ಏನು ಶಿಕ್ಷಣ ಪಡ್ಕೊಂಡಿದ್ದಾರೆ, ರಾಜಕೀಯದಲ್ಲಿ ಯಾವ ಪರಿಸ್ಥಿತಿಲಿದೆ, ಅವರ ಜಮೀನುಗಳಿದೆಯಾ ಇಲ್ವಾ ಅನ್ನೋದು ಗೊತ್ತಾದರೆ ನಾವು ಅವರಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ನಾವು ಹಿಂದೆ ಇದ್ದಾಗ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿದ್ದು. ಯಾಕೆ BPL ಕಾರ್ಡ್ ಪಡ್ಕೊಂಡಿರ್ತಕ್ಕಂಥವ್ರಿಗೆಲ್ರಿಗೂ ಕೂಡ ಸಬಲೀಕರಣ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ತುಂಬತಕ್ಕಂಥ ಕೆಲಸ. ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಭಾಗ್ಯಗಳ ಕಾರ್ಯಕ್ರಮದ ಮೂಲಕ ಸಮಾನತೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಮಾಡಬೇಕಾದ್ರೆ ಈಗ ಯಾವ ಜಾತಿ ಸೇರಿದ್ದಾರೆ, ಯಾವ ಧರ್ಮಕ್ಕೆ ಸೇರಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು. ಗೊತ್ತಾಗಬೇಕಾದ್ರೆ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದೆ ನೀವು ಮಾಡೋಕ್ಕಾಗಲ್ಲ. ದತ್ತಾಂಶ ಗೊತ್ತಿರಬೇಕು, ಯಾವ ಜಾತಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕು, ಅವರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಾಗಬೇಕು, ಅವರ ಸಾಮಾಜಿಕ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಬೇಕು, ಅವರ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಬೇಕು, ಮತ್ತು ಅವರು ಉದ್ಯೋಗದಲ್ಲಿದ್ದಾರೋ ಇಲ್ವೋ, ಅವರು ವಿದ್ಯಾವಂತರಾಗಿದ್ದಾರೋ ಇಲ್ವೋ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕು. ಗೊತ್ತಾದ್ರೆ ಮಾತ್ರ ಅವರಿಗೆ ವಿಶೇಷ ಕಾರ್ಯಕ್ರಮಗಳನ್ನು, ಈಗ ಅಮೇರಿಕಾದಲ್ಲೂ ಕೂಡ ಎಂಥದ್ದು ಅಫರ್ಮೇಟಿವ್ ಆ್ಯಕ್ಷನ್ ಅಂತೇಳಿ ಕರಿಯರ್ಗೆ ಇದೆ. ಅಲ್ಲಿ ಅಮೇರಿಕಾದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ಇದೆ. ಸೊ ಈ ಅಫರ್ಮೇಟಿವ್ ಆ್ಯಕ್ಷನ್ ಯಾಕೆ ಅಲ್ಲಿ, ನಮ್ಮಲ್ಲಿ ರಿಸರ್ವೇಷನ್ ಅಂತ ಇದೆ, ಅಲ್ಲಿ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಇದೆ, ನಮ್ಮಲ್ಲಿ ರಿಸರ್ವೇಷನ್ ಅಂತ ಇದೆ. ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನ ಕೊಟ್ಟ ಹಕ್ಕು ಸರ್. ಇದು ಪಾರ್ಟ್ 4ನಲ್ಲಿ ಡೈರೆಕ್ಟಿವ್. ಆಮೇಲೆ ನೀವು ಪಾಪ I don't know whether how many of you have read Article 15 Class 4, 16 Class 4. ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ನಮಗೆ ವಿಶೇಷವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅವ್ರ ಬಡತನ ಹೋಗ್ಬೇಕಾದ್ರೆ, ನಿರುದ್ಯೋಗ ಹೋಗ್ಬೇಕಾದ್ರೆ, ಅವರ ಅನಕ್ಷರತೆ ಹೋಗ್ಬೇಕಾದ್ರೆ, ಇವೆಲ್ಲ ಮಾಡಬೇಕಾದ್ರೆ ಈಗ Article 15 Class 4, Article 16 Class 4 ಇವು ಇದೆ. 16(5) ಈಗ ಮಾಡಿದ್ದಾರೆ. 6 ಅದರ್ ಎಕನಾಮಿಕ್ ವೀಕರ್ ಸೆಕ್ಷನ್, ಅದು ಇತ್ತೀಚೆಗೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಅಂತೇಳಿ ವಹಿಸಿದ್ದೆ. ಅವರು ಸರ್ವೆ ಮಾಡಿ 2015 ಅದರಿಂದ 10 ವರ್ಷ ಆಗಿಬಿಟ್ಟದೆ ಅಂಥೇಳಿ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲಿಲ್ಲ.
ಈಗ ಹೊಸದಾಗಿ 7 ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನು ಗೊತ್ತಿರಬೇಕು, ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈಗ ಮಧುಸೂದನ್ ನಾಯ್ಕ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಮೆಂಬರ್ಗಳಾಗಿದ್ದಾರೆ. 5 ಜನ ಮೆಂಬರ್ಗಳಿದ್ದಾರೆ. ಈ 5 ಜನ ಮೆಂಬರ್ಗಳು ಮತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಸೆಕ್ರೆಟರಿ ಇದ್ದಾರೆ, ದಯಾನಂದ್ ಇದ್ದಾರೆ, ಮೆಂಬರ್ ಸೆಕ್ರೆಟರಿ. ಇಲ್ಲ, ದಯಾನಂದ್ ಬಂದಿಲ್ವಾ? ಇಲ್ಲ, ಅವರೇನೋ ಪರ್ಸನಲ್ ಕನ್ವೀನಿಯನ್ಸ್ ಇದನ್ನು ಇವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ. ಮತ್ತು ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀವಿ. ಆದಷ್ಟು ಜಾಗ್ರತೆ. ಅವರು ಕೂಡ ಹಿಂದುಳಿದ ಆಯೋಗದವರು. ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸಮೀಕ್ಷೆ ಮಧುಸೂದನ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಹಿಂದುಳಿದ ಆಯೋಗ, ಇವರು ಜಾತಿ ಗಣತಿಯನ್ನು ಸಮೀಕ್ಷೆಯನ್ನು 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ, ಸೆಪ್ಟೆಂಬರ್ 22, 2025 ಅಲ್ಲಿಂದ ಅಕ್ಟೋಬರ್ 7ರೊಳಗಡೆ ಮುಗಿಸ್ಬೇಕು ಅಂತ ಮಾಡಿದ್ದಾರೆ. ಯಾಕಂತಂದರೆ ಈ ಅವಧಿನಲ್ಲಿ ದಸರಾ ರಜಾ ಇದೆ. 22ಕ್ಕೆ ಉದ್ಘಾಟನೆ ಆಗ್ತದೆ ದಸರಾ, 2ನೇ ತಾರೀಕಿಗೆ ಜಂಬೂ ಸವಾರಿ ಮುಗೀತದೆ. ಟೀಚರ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಸರ್ವೆಗೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕು. ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು, ಉಪಾಧ್ಯಾಯರುಗಳು, ಅವರನ್ನು ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು 1,60,60,000 ಅಲ್ಲ, 1,75,000 ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ. ಅವರಿಗೆ ವಿಶೇಷ 20,000 ತನಕ ಬರ್ತದೆ ಸರ್. ಸುಮಾರು 20,000 ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. 20,000 ಮಾಡ್ತಾ ಇದ್ದೀವಲ್ಲ, 1,75,000 ಟೀಚರ್ಸ್ಗಳಿಗೆ 25 ಕೋಟಿ ಅವರಿಗೆ ರೆಮ್ಯುನರೇಷನ್. 325 ಕೋಟಿ ಅವರಿಗೆ 325 ಕೋಟಿಯಷ್ಟು ರೆಮ್ಯುನರೇಷನ್ನೇ ಆಗುತ್ತೆ. 325 ಕೋಟಿ. ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ 348 ಅಲ್ಲ, 420 ಕೋಟಿ ಹೇಳಿ. 420 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀರಿ ಸರ್. 420 ಕೋಟಿ ನಾವು ಸಾಲದೆ ಹೋದರೆ ಮತ್ತೆ ಕೊಡ್ತೀವಿ. ಮರುಸಮೀಕ್ಷೆಗೆ ಟೀಚರ್ಗಳದೇ 325 ಕೋಟಿ ಆಗುತ್ತೆ.
ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ 165 ಕೋಟಿ ಆಗಿತ್ತು. ಹಾಂ, ಯಾರು? ಈಗ ನಾನು ಹೇಳ್ತಾ ಇರೋದು ಬರ್ಕಳಪ್ಪ ನೀನು. ಅವ್ರು ಕೊಟ್ಟಿರೋದು ಕೊಟ್ಟಷ್ಟೆಲ್ಲ ಬರೀ ಕೊಡೋಕ್ಕಾಗಲ್ಲ. ಈಗ 400 ಚಿಲ್ಲರೆ ಕೊಟ್ಟಿದ್ದೀವಿ, ಇನ್ನು ಉಳಿದ್ರೆ ಇನ್ನೂ ಬೇಕಾದರೆ ಕೊಡ್ತೀವಿ. ಸೊ ಅದರಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.